ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಸರ್ವೇ ರೋಗ ಮಲಾವಶ ಲಂಕಣಂ ಪರಮೌಷಧಂ. ಫಾಸ್ಟಿಂಗ್ ಇಸ್ ದ ಬೆಸ್ಟ್ ಮೆಡಿಸಿನ್. ನಮಗೆಲ್ಲ ಗೊತ್ತು, ಉಪವಾಸ ಅಷ್ಟು ಒಳ್ಳೆಯ ಒಂದು ಚಿಕಿತ್ಸೆ ಯಾವ ಕಾಯಿಲೆಗೂ ಕೂಡ ಯಾವತ್ತೂ ಸಿಗಲ್ಲ. ಯಾಕೆಂದರೆ ಭಾಳ ವರ್ಷಗಳ ಹಿಂದೆ ನಾವು ಕಾಯಿಲೆಗಳು ನೋಡಿದರೆ ಡೆಫಿಷಿಯನ್ಸಿ ಪ್ರಾಬ್ಲಮ್ಸು ಅಥವಾ ಆಹಾರದ ಕೊರತೆಯಿಂದ ಭಾಳಷ್ಟು ಕಾಯಿಲೆಗಳು ಬರ್ತಿತ್ತು. ಬಟ್ ಈಗಿರುವಂಥ ಕಾಯಿಲೆಗಳು ನೋಡಿದರೆ ಮ್ಯಾಕ್ಸಿಮಮ್ ಡಿಸೀಸಸ್ ಏನಿದೆ ಅದು ಬರೋದು ಓವರ್ ಈಟಿಂಗಿಂದಾನೇ ಬರ್ತಾ ಇದೆ. ಆ್ಯಂಡ್ ನೀವು ಮನುಷ್ಯನ ಬಿಟ್ಟು ಬಾಕಿ ಇರುವ ಯಾವುದೇ ಪ್ರಾಣಿ ನೋಡಿ, ಅದಕ್ಕೆ ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಯಾವುದಾದ್ರೂ ಒಂದು ಹೆಲ್ತ್ ಇಶ್ಯೂ ಇದ್ದರೆ ಅದು ಏನೂ ಆಹಾರ ತೊಗೊಳ್ಳಲ್ಲ. ಇನ್ಫ್ಯಾಕ್ಟ್ ಯಾವುದು ನಮ್ಮಲ್ಲಿರೋ ಬೆಕ್ಕು ಇರ್ಬೋದು, ನಾಯಿ ಇರ್ಬೋದು, ಅದೇನು ಮಾಡುತ್ತೆ, ಯಾವುದಾದ್ರೂ ಹುಲ್ಲು ತಿಂದು ಮತ್ತು ವಾಂತಿ ಮಾಡುತ್ತೆ. ಬಟ್ ಮನುಷ್ಯ ಏನು ಮಾಡ್ತಾನೆ, ಈವನ್ ಹೈಪರ್ ಅಸಿಡಿಟಿ ಇರ್ಬೋದು ಅಥವಾ ಜ್ವರ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳಿರ್ಬೋದು, ಬಟ್ ವಿ ನೆವರ್ ಕಾಂಪ್ರಮೈಸ್ ವಿತ್ ದ ಫುಡ್. ಅದಕ್ಕೆ ಇಷ್ಟೊಂದು ಕಾಯಿಲೆಗಳು ಹೆಚ್ಚು ಬರ್ತಾ ಇದೆ. ಈಗಿರುವಂಥ ಭಾಳಷ್ಟು ಕಾಯಿಲೆಗಳು ನೀವೇ ನೋಡಿ, ಪ್ರತಿ ವರ್ಷ ಎಷ್ಟೊಂದು ಡಾಕ್ಟರ್ಸ್ ಬರ್ತಾ ಇದ್ದಾರೆ ಹೊಸದಾಗಿ, ಬಟ್ ಯಾರಿಗೂ ಕೂಡ ಪೇಷಂಟ್ ಕೊರತೆ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ನಮ್ಮ ರಾಂಗ್ ಈಟಿಂಗ್ ಪ್ಯಾಟರ್ನ್. ಆ್ಯಂಡ್ ವಿ ಆರ್ ನೆವರ್ ರೆಡಿ ಟು ಫಾಸ್ಟ್. ಅಂದರೆ ಉಪವಾಸ ಮಾಡಲಿಕ್ಕೆ ಯಾರೂ ರೆಡಿ ಇಲ್ಲ, ಯಾಕಂದರೆ ಆಹಾರ ಕಾಂಪ್ರಮೈಸ್ ಮಾಡಲಿಕ್ಕೆ ರೆಡಿ ಇಲ್ಲ. ಒಬೇಸಿಟಿ ಹ್ಯಾಸ್ ಬಿಕಮ್ ದ ಬಿಗ್ಗೆಸ್ಟ್ ಇಶ್ಯೂ ಆಫ್ ದ ವರ್ಲ್ಡ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾಕೆಂದರೆ ಭಾಳಷ್ಟು ಕಾಯಿಲೆಗಳು ಈಗ ಬರುವಂಥ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಭಾಳಷ್ಟು ಕಾಯಿಲೆಗಳು ನೋಡಿದರೆ ಎಲ್ಲದಕ್ಕೂ ಮುಖ್ಯ ಕಾರಣ ಏನು, ಓವರ್ ವೆಯ್ಟ್. ಸೊ ನಾನು ಈ ವಿಡಿಯೋದಲ್ಲಿ ಮೇನ್ಲಿ ಈಗ ಎಲ್ಲರಿಗೂ ಉಪವಾಸ ಮಾಡೋದು ಅಂದರೆ ಅಷ್ಟೊಂದು ಕಷ್ಟದ ಕೆಲಸ ಬೇರೆ ಯಾವುದೂ ಇಲ್ಲ. ಸೊ ಹಾಗಾಗಿ ಆಹಾರ ತಿಂದ್ಕೊಂಡು ಹೇಗೆ ಉಪವಾಸ ಮಾಡೋದು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಉಪವಾಸ ನಾವು ಭಾಳಷ್ಟು ರೀತಿಯಲ್ಲಿ ಮಾಡ್ಬೋದು. ಸೊ ಅದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ಬೋದು, ಅಥವಾ ಲೈಕ್ ಹೋಲ್ ಡೇ ಒಂದು ಜ್ಯೂಸ್ ಫಾಸ್ಟಿಂಗ್ ನೀವು ಪ್ಲ್ಯಾನ್ ಮಾಡ್ಬೋದು, ಅಥವಾ ಕಂಪ್ಲೀಟ್ ನಾವು ಡ್ರೈ ಫಾಸ್ಟಿಂಗ್ ಅಂತ ಹೇಳ್ತೀವಿ. ತುಂಬ ಕಷ್ಟ ಅದು ಮಾಡಲಿಕ್ಕೆ. ಏನು ನೀರು ಸಮೇತ ಕುಡಿಯದೆ ಮಾಡುವಂಥ ಫಾಸ್ಟಿಂಗ್ ಇದೆ, ಅಥವಾ ವಾಟರ್ ಫಾಸ್ಟಿಂಗ್ ಇದೆ. ಆ್ಯಂಡ್ ಸೊ ನಮಗೆ ಮೋಸ್ಟ್ ಕಂಫರ್ಟಬಲ್ ಆಗಿ ಎಲ್ಲರಿಗೂ ಮಾಡಲಿಕ್ಕೆ ಆಗುವಂಥ ಒಂದು ಫಾಸ್ಟಿಂಗ್ ಯಾವುದು ಅಂತ ಕೇಳಿದ್ರೆ ಐದರ್ ಜ್ಯೂಸ್ ಫಾಸ್ಟಿಂಗ್ ಮಾಡ್ಬೋದು, ಇಲ್ಲ ಫ್ರೂಟ್ಸ್ ತಗೊಂಡು ಉಪವಾಸ ಮಾಡ್ಬೋದು, ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಏನಿದೆ ಅದರದ್ದು ಹೆಲ್ತ್ ಬೆನಿಫಿಟ್ಸ್ ನೋಡಿದರೆ ಬಾಕಿದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಮಚ್ ಬೆಟರ್. ಸೊ ಅದು ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಆ್ಯಂಡ್ ಅದರೊಟ್ಟಿಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೇಗೆ ಮಾಡೋದು. ಸೊ ನಾವು ಮಾಡುವಂಥ ಈ ಪ್ರಪೋರ್ಷನ್ ಏನಿದೆ ದಟ್ ಈಸ್ 16:8. ಅಂದರೆ ದಿವಸದಲ್ಲಿ 16 ತಾಸು ಏನು ಆಹಾರ ತಗೊಳ್ಳದೇ ಇರೋದು, ಅಂದರೆ 0 ಕ್ಯಾಲರಿ. ಏನು ಆಹಾರ ತಗೊಳ್ಬಾರ್ದು ಅಂದರೆ ಅದರ ಅರ್ಥ ಲೈಕ್ ಜ್ಯೂಸ್ ಕುಡಿಬೋದು ಅಥವಾ ಯಾವುದಾದ್ರೂ ಡ್ರಿಂಕ್ಸ್ ತಗೋಬೋದು ಅಂತಲ್ಲ, ಬಟ್ ಏನು ತಗೊಳ್ಳದೆ ಬರೀ ನೀರಲ್ಲಷ್ಟೇ. ಲೋ ಕ್ಯಾಲರಿ, ನೋ ಕ್ಯಾಲರಿ. ಆ್ಯಂಡ್ ಅದರೊಟ್ಟಿಗೆ ನೆಕ್ಸ್ಟ್ 8 ಅವರ್ಸ್ ಏನಿದೆ ಅದರಲ್ಲಿ ನೀವು ಓಕೆ ಒಂದು ಆ್ಯಾವ್ರೇಜ್ ಆಗಿರುವಂಥ ಕ್ಯಾಲರಿ. ಸೊ ಕೆಲವರು ಏನು ಮಾಡ್ತಾರೆ, ಓಕೆ 16 ಅವರ್ಸ್ ಏನೂ ತಗೋಬಾರ್ದು, 8 ಅವರ್ಸ್ ಏನು ಬೇಕಾದ್ರೂ ತಿನ್ಬೋದು ಅಂತೇಳಿ ಹೆವಿ ಫುಡ್ ಈಟಿಂಗ್ ಮಾಡಿದರೆ, ತುಂಬ ಹೈ ಕ್ಯಾಲರಿ ಫುಡ್ಗಳನ್ನು ಆ ಟೈಮಲ್ಲೇ ತೊಗೊಂಡ್ರೆ ಏನಾಗುತ್ತೆ, ಇದರದ್ದು ಏನೂ ಬೆನಿಫಿಟ್ ನಿಮಗೆ ಸಿಗಲ್ಲ. ಸೊ ನಿಮಗೆ ಗೊತ್ತಿರಬೇಕು, ಮನುಷ್ಯನಿಗೆ ಒಂದು ದಿವಸ 1800 to 2000 ಕಿಲೋ ಕ್ಯಾಲರಿ ಬೇಕು. ನಾವು ಈ ಉಪವಾಸ ಮಾಡ್ತಾ ಇರೋದು ಯಾಕೆ, ಬಿಕಾಸ್ ನಮ್ಮ ಆ ಹೆಲ್ತ್ ಬೆನಿಫಿಟ್ ಸಲುವಾಗಿ. ಕೆಲವರು ವೆಯ್ಟ್ ರಿಡಕ್ಷನ್ ಸಲುವಾಗಿ ಉಪವಾಸ ಮಾಡ್ತಾರೆ, ಕೆಲವರು ನೀವು ನೋಡಿ ರಿಲಿಜಿಯಸ್ ಫಾಸ್ಟಿಂಗ್ ಇದೆ. ಮುಸ್ಲಿಮ್ಸ್ ಆಗಲಿ, ಹಿಂದೂಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ನಾವೆಲ್ಲ ಏನು ಮಾಡ್ತೀವಿ, ಒಂದು ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ಕಂಪ್ಲೀಟ್ ಆಗಿ ಏಕಾದಶಿ ಫಾಸ್ಟಿಂಗ್ ಇರ್ಬೋದು, ನಾವು ಕಂಪ್ಲೀಟ್ ಫುಡ್ಡನ್ನು ಅವಾಯ್ಡ್ ಮಾಡ್ತೀವಿ. ಸೊ ಇದಕ್ಕೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ಆನ್ಸೆಸ್ಟರ್ಸ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ್ದಾರೆ, ಸೊ ಅದರದೆಲ್ಲ ನಮ್ಮ ಬೆನಿಫಿಟ್ ಸಲುವಾಗಿ ಮಾಡಿರೋದು. ಬಟ್ ನಾವು ಏನು ಮಾಡ್ತೀವಿ, ಅದನ್ನು ನಾವು ಮಾಡಿಫೈ ಮಾಡ್ತೀವಿ. ಇನ್ನು ಕೆಲವು ಫಾಸ್ಟಿಂಗ್ ಮಾಡೋದು ಯಾಕೆ ಅಂದರೆ ಸಿವಿಯರ್ ಡಿಸೀಸಸ್ ಇರೋರು, ಅದು ಸ್ಕಿನ್ ಡಿಸೀಸಸ್ ಇರ್ಬೋದು, ಆಟೋ ಇಮ್ಯೂನ್ ಡಿಸೀಸಸ್ ಇರ್ಬೋದು, ಹೊಟ್ಟೆ ಸಮಸ್ಯೆಗಳಿರ್ಬೋದು. ಸೊ ಈ ಥರ ಭಾಳಷ್ಟು ಕಾಯಿಲೆಗಳಿಗೆ ಫಾಸ್ಟಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ಇದರಲ್ಲಿ 16:8 ಅಂದರೆ 16 ತಾಸು ನಾವು ಏನೂ ತಗೋಬಾರ್ದು, ಬಾಕಿ ಇರುವಂಥ 8 ತಾಸು ನಾವು ಮಾಡ್ರೇಟ್ ಆಗಿ ಫುಡ್ ತಗೋಬೋದು. ಸೊ ಇದು ಹೇಗೆ ಮಾಡೋದು ಅಂದರೆ ಇವತ್ತು ಬೆಳಿಗ್ಗೆ ನಾವು ಒಂದು ಬ್ರೇಕ್ಫಾಸ್ಟ್ ಮಾಡ್ತೀವಿ, ಅಥವಾ ಇವತ್ತು ರಾತ್ರಿ ವೆರಿ ಸಿಂಪಲ್ ಆಗಿ ನಾನು ಹೇಳ್ತೇನೆ, ಇವತ್ತು ರಾತ್ರಿ ಅರೌಂಡ್ 6:30, 7 o'clock ನಾವು ಏನು ಮಾಡ್ತೀವಿ, ಒಂದು ಲೈಟ್ ಆಗಿರುವಂಥ ಒಂದು ಡಿನ್ನರ್ ಮಾಡ್ತೀವಿ. ಆ್ಯಂಡ್ ದೆನ್ ವಿ ಗೋ ಟು ಸ್ಲೀಪ್ ಬೈ 8:30, 9:30 or 10 o'clock ವಿ ಗೋ ಟು ಸ್ಲೀಪ್. ಆ್ಯಂಡ್ ನೆಕ್ಸ್ಟ್ ಡೇ ಬೆಳಿಗ್ಗೆ 6:30 ತನಕ ಎಷ್ಟು ತಾಸು ಆಯಿತು, 12 ಅವರ್ಸ್ ಆಯಿತು. ಇನ್ನು ನಾವು ವೆಯ್ಟ್ ಮಾಡಬೇಕಾಗಿದೆ ಎಷ್ಟು, ಜಸ್ಟ್ 4 ಅವರ್ಸ್. ಸೊ 12 + 4 16, ಅಂದರೆ ನಾವು ಒಂದು 10:30, 11 ಗಂಟೆಗೆ ಲೈಟ್ ಆಗಿರುವಂಥ ಬ್ರೇಕ್ಫಾಸ್ಟ್ ತಗೋಬೋದು. ನೀವೇ ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು. ಆ ಲಾಂಗ್ ಡ್ಯೂರೇಷನ್ ಏನಿದೆ, ಆ 16 ಅವರ್ಸ್ ಗ್ಯಾಪ್ ಏನಿದೆಯಲ್ಲ, ಅದರಲ್ಲೇ ನಮ್ಮ ಬಾಡಿಯಲ್ಲಿ ಭಾಳಷ್ಟು ಚೇಂಜಸ್ ಆಗುತ್ತೆ. ನಾವು ಯೂಶಲಿ ಆಹಾರ ತಗೊಂಡಾಗ ಎಸ್ಪೆಷಲಿ ಹೈ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರ, ಯಾಕೆಂದರೆ ನಾವೆಲ್ಲರೂ ತಗೊಳ್ಳೋದು ಯೂಶಲಿ ಹೈ ಗ್ರೇನ್ ಫುಡ್. ಸೊ ಹಾಗಾಗಿ ಆಹಾರ ತಗೊಂಡಾಗ ಏನಾಗುತ್ತೆ, ಅದು ಡೈಜೆಸ್ಟ್ ಆದಾಗ ರಕ್ತಕ್ಕೆ ತುಂಬ ಗ್ಲೂಕೋಸ್ ಬಿಡುಗಡೆ ಆಗುತ್ತೆ. ಸೊ ಗ್ಲೂಕೋಸ್ ಅಂಶ ರಕ್ತದಲ್ಲಿ ಹೆಚ್ಚಾದ ಕೂಡಲೇ ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ, ಅಲ್ಲಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸುಲಿನ್ ಇಸ್ ಟ್ರಾನ್ಸ್ಪೋರ್ಟ್ ಹಾರ್ಮೋನ್, ಅಂದರೆ ರಕ್ತದಲ್ಲಿರುವಂಥ ಗ್ಲೂಕೋಸನ್ನು ಜೀವಕೋಶಗಳ ಒಳಗೆ ಕಳಿಸೋದು ಅಷ್ಟೇ ಇನ್ಸುಲಿನ್ದು ಡ್ಯೂಟಿ. ಸೊ ರಕ್ತದಲ್ಲಿ ಒಂದು ಗ್ಲೂಕೋಸ್
ಗ್ಲೂಕೋಸ್ ಲೆವೆಲನ್ನು ಮೇಂಟೈನ್ ಮಾಡುತ್ತೆ. 4 ಗ್ರಾಮ್ ಗ್ಲೂಕೋಸ್ಗಿಂತ ಹೆಚ್ಚಿಗೆ ಯಾವತ್ತೂ ರಕ್ತದಲ್ಲಿ ಇರಬಾರ್ದು. ಸೊ ಇನ್ಸುಲಿನ್ ಏನು ಮಾಡುತ್ತೆ, ಅಡಿಷನಲ್ ಇರೋ ಕ್ಯಾಲರಿಯನ್ನೆಲ್ಲ ನಮ್ಮ ದೇಹದಲ್ಲಿರುವಂಥ ಸೆಲ್ಸ್, ಅದು ಲಿವರ್ ಸೆಲ್ಸಲ್ಲಿ ಗ್ಲೈಕೋಜನ್ ಆಗಿ ಸ್ಟೋರ್ ಆಗ್ಬೋದು. ಅದಕ್ಕೆ ನೋಡಿ, ಈಗ ಎಲ್ಲರೂ ಸ್ಕ್ಯಾನ್ ಮಾಡ್ಲಿಕ್ಕೆ ಹೋದರೆ ಏನಾಗುತ್ತೆ, ಫ್ಯಾಟಿ ಲಿವರ್ಸ್ ಕಂಡು ಬರುತ್ತೆ. ಯಾಕೆಂದರೆ ಹೈ ಕ್ಯಾಲರಿ ಫುಡ್ ತಗೊಳ್ಳೋದ್ರಿಂದ. ಸೊ ಇನಿಷಿಯಲಿ ಫಸ್ಟ್ ಒಂದು 12 ಅವರ್ಸ್ ನಾವು ಉಪವಾಸ ಮಾಡುವಾಗ ಏನಾಗುತ್ತೆ ಅಂದರೆ, ನಮ್ಮ ರಕ್ತದಲ್ಲಿರುವ ಗ್ಲೂಕೋಸ್ ಅಂಶ ತುಂಬ ಕಡಿಮೆ ಆಗುತ್ತೆ. ಬಟ್ ರಕ್ತದಲ್ಲಿ ಆ ಗ್ಲೂಕೋಸ್ ಅಂಶ ಮೇಂಟೈನ್ ಮಾಡಲೇಬೇಕು, ಯಾಕೆಂದರೆ ಬಾಡಿಯಲ್ಲಿರುವಂಥ ಎಲ್ಲ ಸೆಲ್ಸ್ಗೂ ಎನರ್ಜಿ ಬೇಕಾಗುತ್ತೆ. ಸೊ ಗ್ಲೂಕೋಸ್ ಗ್ಲೂಕೋಸಿಂದ ಇರುವಂಥ ಕ್ಯಾಲರಿ ಕಡಿಮೆ ಆದ ಕೂಡಲೇ ಬಾಡಿ ಏನು ಮಾಡುತ್ತೆ ಅಂದರೆ, ಫ್ಯಾಟ್ ಸೆಲ್ಸನ್ನು ಕನ್ವರ್ಟ್ ಮಾಡಿ ಅಲ್ಲಿಂದ ಕೀಟೋನ್ ಬಾಡೀಸ್ ಅಂತ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಗುಡ್ ಸೋರ್ಸ್ ಆಫ್ ಎನರ್ಜಿ. ಸೊ ಕೀಟೋನ್ ಬಾಡೀಸ್ನ ಪ್ರೆಸೆನ್ಸ್ ಏನಿದೆ ರಕ್ತದಲ್ಲಿ ಹೆಚ್ಚಾಗುತ್ತೆ. ಸೊ ಇದಾದಾಗ ಏನಾಗುತ್ತೆ ಅಂದರೆ, ಬಾಡಿಯಲ್ಲಿ ಭಾಳಷ್ಟು ಚೇಂಜಸ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಲೈಕ್ ನರ್ವ್ ರೀಜನರೇಷನ್ ಆಗುತ್ತೆ, ನಾವು ಹೊಸ ನರಗಳು ಫಾರ್ಮ್ ಆಗುತ್ತೆ. ಸೊ ಭಾಳಷ್ಟು ಪೇಷಂಟ್ಸ್ ಯಾರಿಗೆ ಲೈಕ್ ಮೆಮರಿ ಪ್ರಾಬ್ಲಮ್ ಇದೆಯೋ ಅಥವಾ ಅಲ್ಝಿಮರ್ಸ್ ಡಿಸೀಸಸ್, ಸೊ ಈ ಥರ ಪ್ರಾಬ್ಲಮ್ ಇರೋವರಿಗೆಲ್ಲ ಫಾಸ್ಟಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ಇನಿಷಿಯಲಿ ಕೀಟೋನ್ ಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನಮ್ಮ ಫ್ಯಾಟ್ ಯೂಟಿಲೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೊಸೆಸ್ ನಮ್ಮ ಬಾಡಿಯಲ್ಲಿ ಆಗೋದೇನಿದೆ, ದಟ್ ಇಸ್ ಕಾಲ್ಡ್ ಆಟೋಫೇಜಿ ಅಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಡಾಕ್ಟರ್ ಓಶಿನೋರಿ ಒಸುಮಿ ಅವರಿಗೆ ಇದಕ್ಕೆ 2016 ನೋಬೆಲ್ ಪ್ರೈಸ್ ಸಿಕ್ಕಿದೆ. ಆಫ್ಟರ್ ದಟ್ ಇಟ್ ಬಿಕೇಮ್ ಸೋ ನೋಟಿಸಬಲ್. ಅಂದರೆ ನಮ್ಮ ದೇಹದಲ್ಲಿ ಉಪವಾಸ ಮಾಡಿದರೆ ಇಷ್ಟೊಂದು ಚೇಂಜಸ್ ಆಗುತ್ತೆ ಅಂತ ಅವರು ಕಂಡುಹಿಡಿದಿದ್ರು. ಸೊ ಹಾಗಾಗಿ ಇದೇನು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ನಾವು ಉಪವಾಸ ಮಾಡಿದಾಗ ಆಸ್ ಐ ಟೋಲ್ಡ್ ಯು, ಲೈಕ್ ಇನಿಷಿಯಲಿ ಗ್ಲೂಕೋಸ್ ಖಾಲಿ ಆಗುತ್ತೆ ಮತ್ತು ಕೀಟೋನ್ ಬಾಡೀಸ್ ಯೂಸ್ ಮಾಡ್ತದೆ ಬಾಡಿ. ಆ್ಯಂಡ್ ಇದಾದ್ಮೇಲೆ ಏನು ಮಾಡುತ್ತೆ ಅಂದರೆ, ಬಾಡಿಯಲ್ಲಿ ಇರುವಂಥ ವೇಸ್ಟನ್ನು ಪ್ರೊಸೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಾಡಿ. ಸೊ ಅದಕ್ಕೆ ನಾವು ಆಟೋಫೇಜಿ ಅಂತ ಹೇಳ್ತೀವಿ. ಅಂದರೆ ಪ್ರತಿ ಜೀವ ಕೋಶಗಳೇನಿದೆ ಅದರೊಳಗೆ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ, ಅದಕ್ಕೆ ನಾವು ಆಟೋಫೇಜ್ ಅಂತ ಹೇಳ್ತೀವಿ. ಅದೇನು ಮಾಡುತ್ತೆ, ಅಲ್ಲಿ ಇರುವಂಥ ಲೈಕ್ ಡ್ಯಾಮೇಜ್ ಆಗಿರುವಂಥ ಸೆಲ್ ಪಾರ್ಟಿಕಲ್ ಇರ್ಬೋದು, ಡ್ಯಾಮೇಜ್ ಆಗಿರುವಂಥ ಮೈಟೋಕಾಂಡ್ರಿಯಾ ಇರ್ಬೋದು, ಅಲ್ಲಿರುವಂಥ ವೇಸ್ಟ್ ಆಗಿರುವಂಥ ಪ್ರೋಟೀನ್ಸ್ ಇರ್ಬೋದು. ಸೊ ಆ ಸೆಲ್ ಒಳಗಿರುವಂಥ ಕಂಪ್ಲೀಟ್ ವೇಸ್ಟನ್ನು ಏನು ಮಾಡುತ್ತೆ, ಅದನ್ನು ಪ್ರೊಸೆಸ್ ಮಾಡುತ್ತೆ ಆ್ಯಂಡ್ ಅದನ್ನು ಲೈಕ್ ಲೈಸಿಸ್ ಮಾಡಿ ಅದನ್ನು ಡೈಜೆಸ್ಟ್ ಮಾಡಿ ಅಲ್ಲಿಂದ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನೀವು ನೋಡಿ, ನಮ್ಮ ಮನೆ ನಾವು ದಿವಸ ಕ್ಲೀನ್ ಮಾಡಲಿಲ್ಲ ಅಂದರೆ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಅದೇ ಥರ ಸೆಲ್ ಒಳಗೆ ಇರುವಂಥ ಈ ಕ್ಲೀನಿಂಗ್ ಪ್ರಾಸೆಸನ್ನು ಆ್ಯಕ್ಟಿವೇಟ್ ಮಾಡೋದು ಯಾವುದು, ಆಟೋಫೇಜಿ. ಸೊ ಇದು ಮಾಡಿದಾಗ ಏನಾಗುತ್ತೆ, ನಮ್ಮ ಭಾಳಷ್ಟು ಕಾಯಿಲೆಗಳ ಪ್ರಿವೆನ್ಷನ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಟೋಫೇಜಿ ಇಸ್ ಒನ್ ಆಫ್ ದ ಬೆಸ್ಟ್ ರೆಮಿಡಿ ಫಾರ್ ಕ್ಯಾನ್ಸರ್ ಅಂತಾನು ಕಂಡುಹಿಡಿದಿದ್ದಾರೆ. ಯಾಕೆಂದರೆ ನೀವು ನೋಡಿ, ಒಂದು ಕ್ಯಾನ್ಸರ್ ಸೆಲ್ಲಿಗೆ ನಮ್ಮ ಬಾಡಿಯಲ್ಲಿ ಸರ್ವೈವ್ ಆಗಲಿಕ್ಕೆ ಯೂಶ್ವಲ್ ಸೆಲ್ಲಿಗೆ 1 ಗ್ಲೂಕೋಸ್ ಮಾಲಿಕ್ಯೂಲ್ ಬೇಕಾದರೆ ಒಂದು ಕ್ಯಾನ್ಸರ್ ಸೆಲ್ಲಿಗೆ 10 ಗ್ಲೂಕೋಸ್ ಮಾಲಿಕ್ಯೂಲ್ ಬೇಕು. ಅಂದರೆ ಅದರ 10 ಪಟ್ಟು ಬೇಕು. ಸೊ ನೀವೇ ಹೇಳಿ, ಈಗ ಫಾಸ್ಟಿಂಗ್ ಇಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಕ್ಯಾನ್ಸರ್ ಅಲ್ವಾ. ಯಾಕೆಂದರೆ ಗ್ಲೂಕೋಸ್ನ ಕನ್ಸಂಪ್ಷನ್ ಕಡಿಮೆ ಆದಷ್ಟು ನಮ್ಮ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳೇನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಈಗ ನಮಗೆ ಇಷ್ಟೆಲ್ಲ ಕ್ಯಾನ್ಸರ್ ಆಕರೆನ್ಸ್ ಈಗ ಹೆಚ್ಚಾಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು, ಬಿಕಾಸ್ ವಿ ಕನ್ಸ್ಯೂಮ್ ಲಾಟ್ ಆಫ್ ಕ್ಯಾಲರಿ. ತುಂಬ ಹೈ ಕ್ಯಾಲರಿ ಇರುವಂಥ ಆಹಾರಗಳು ನಾವು ರೆಗ್ಯುಲರ್ ಆಗಿ ಸೇವಿಸೋದೇ ಇಷ್ಟೆಲ್ಲ ಕಾಯಿಲೆಗಳು ಬರಲಿಕ್ಕೆ ಇರುವಂಥ ಮುಖ್ಯ ಕಾರಣ. ಸೊ ನಾವು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದಾಗ ಈ ಆಟೋಫೇಜಿ ಅಂತ ಪ್ರೊಸೆಸ್ ಆಕ್ಟಿವೇಟ್ ಆದಾಗ ಏನಾಗುತ್ತೆ, ಲೈಕ್ ಸೆಲ್ಲಲ್ಲಿ ಇರುವಂಥ ಡ್ಯಾಮೇಜ್ಡ್ ಆಗಿರುವಂಥ ಪ್ರೋಟೀನ್ ಏನಿದೆ ಅಥವಾ ಸೆಲ್ಲಲ್ಲಿ ಡ್ಯಾಮೇಜ್ ಆಗಿರುವಂಥ ಪ್ರತಿಯೊಂದು ಲೈಕ್ ಸೆಲ್ ಆರ್ಗನಲ್ಸ್ ಏನಿದೆ ಅದೆಲ್ಲ ಪ್ರೊಸೆಸ್ ಆಗಿ ಸೆಲ್ ಕಂಪ್ಲೀಟ್ಲಿ ಕ್ಲೀನ್ ಆಗುತ್ತೆ. ಸೊ ನಮಗೆ ರೋಗ ಬರುವಂಥ ಸಾಧ್ಯತೆಗಳು ಕೂಡ ಇದರೊಟ್ಟಿಗೆ ಕಡಿಮೆ ಆಗುತ್ತೆ. ಆ್ಯಂಡ್ ಭಾಳಷ್ಟು ಲೈಕ್ ಕಾಯಿಲೆಗಳಲ್ಲಿ ನಾವು ನೋಡ್ತೀವಿ ಫಾಸ್ಟಿಂಗ್ ಕ್ಯಾನ್ ಗಿವ್ ವಂಡರ್ಫುಲ್ ರಿಸಲ್ಟ್ಸ್, ಬಟ್ ಅದಕ್ಕೊಂದು ಕರೆಕ್ಟ್ ಆಗಿರುವಂಥ ಒಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅದು ಅಷ್ಟೊಂದು ಪ್ರಮೋಟ್ ಆಗ್ತಾ ಇಲ್ಲ. ಈಗ ನಾವು ಲೇಡೀಸಲ್ಲಿ ಹೇಳ್ತೀವಿ PCOD ಪ್ರಾಬ್ಲಮ್. ಸೊ PCODಯಲ್ಲಿ ನಾವು ಟೆಂಡರ್ ಕಾಕೋನಟ್ ಫಾಸ್ಟಿಂಗ್ ಪೇಷಂಟ್ಸಿಗೆ ಮಾಡಿದಾಗ ಲೈಕ್ ಎಳನೀರು ಕುಡ್ಕೊಂಡು ಭಾಳಷ್ಟು ದಿವಸ ಆರಾಮಾಗಿರ್ಬೋದು. ಯಾಕಂದರೆ ನಮಗೆ ಬೇಕಾಗಿರುವಂಥ ತುಂಬ ಮೈಕ್ರೋನ್ಯೂಟ್ರಿಯನ್ಸ್ ಆಗಲಿ ಲೈಕ್ ಗ್ಲುಕೋಸ್ ಆಗಲಿ ಇದೆಲ್ಲ ಅದರಲ್ಲಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಎಳನೀರನ್ನ ಫಾಸ್ಟಿಂಗ್ ಮಾಡಿದಾಗ PCOD ಕೇಸಸ್ ತುಂಬ ಕೇಸಸಲ್ಲಿ ಕಂಪ್ಲೀಟ್ಲಿ ರಿವರ್ಸ್ ಆಗಿದೆ. ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಹೆಲ್ಪ್ ಆಗಿದೆ. ಸೊ ಫಾಸ್ಟಿಂಗ್ ಕ್ಯಾನ್ ಇಟ್ ಕ್ಯಾನ್ ಡೂ ಮಿರಾಕಲ್ಸ್. ಬಟ್ ಓನ್ಲಿ ಥಿಂಗ್ ಏನು, ಅದಕ್ಕಿರುವಂಥ ಸಫಿಷಿಯೆಂಟ್ ಆಗಿರುವಂಥ ಸೈಂಟಿಫಿಕ್ ಡೇಟಾ ಅಥವಾ ರಿಸರ್ಚ್ ಡೇಟಾ ಇನ್ನೂ ಕಂಡುಹಿಡಿಬೇಕು. ಸೊ ಹಾಗಾಗಿ ಅದು ಅಷ್ಟೊಂದು ಹಿಂದೆ ಇದೆ. ಸೊ ಬಟ್ ರೆಗ್ಯುಲರ್ಲಿ ಫಾಸ್ಟಿಂಗ್ ಮಾಡೋದರಿಂದ ಒಂದು ವೆಯ್ಟ್ ರಿಡಕ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಹೇಳ್ದಂಗೆ ಭಾಳಷ್ಟು PCOD ಕೇಸಸಲ್ಲಿ ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ತುಂಬ ಇರ್ರಿವರ್ಸಿಬಲ್ ಕಾಯಿಲೆಗಳು ಎಸ್ಪೆಷಲಿ ಸ್ಕಿನ್ ಪ್ರಾಬ್ಲಮ್ಸ್ಗೆ ಫಾಸ್ಟಿಂಗ್ ಕ್ಯಾನ್ ಡೂ ವಂಡರ್ಸ್. ಅಂದರೆ ಈವನ್ ಲೇಡೀಸಲ್ಲಿ ನಾನು ಹೇಳ್ದಂಗೆ ಅವರು ಫಾಸ್ಟಿಂಗ್ ಮಾಡಲಿಕ್ಕೆ ಇರುವಂಥ ಬೆಸ್ಟ್ ಟೈಮ್ ಯಾವುದು ಅಂತ ಕೇಳಿದ್ರೆ ಅವ್ರದ್ದು ಪೀರಿಯಡ್ಸ್ದು ಫಸ್ಟ್ 14 ಡೇಸ್ ಏನಿದೆ ದಟ್ ಈಸ್ ಐಡಿಯಲ್ ಟೈಮ್ ಫಾರ್ ದಮ್ ಟು ಡೂ ಫಾಸ್ಟಿಂಗ್. ಯಾಕೆಂದರೆ ನೆಕ್ಸ್ಟ್ 14 ಡೇಸಲ್ಲಿ ಈ ಪ್ರೊಜೆಸ್ಟ್ರಾನ್ ಹೈಕ್ ಆಗುವಾಗ ಫಾಸ್ಟಿಂಗ್ ಅಷ್ಟೊಂದು ಅಡ್ವೈಸಬಲ್ ಅಲ್ಲ. ಆ್ಯಂಡ್ ಈಗಿರುವಂಥ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಇರ್ಬೋದು, ಆಟೋ ಇಮ್ಯೂನ್ ಡಿಸೀಸಸ್ ಇರ್ಬೋದು, ರುಮಟೋಯ್ಡ್ ಆರ್ಥರೈಟಿಸ್, ಫಾಸ್ಟಿಂಗ್ ಕ್ಯಾನ್ ಡೂ ವಂಡರ್ಸ್. ಯಾಕೆಂದರೆ
ಭಾಳಷ್ಟು ಕಾಯಿಲೆಗಳಿಗೆ ಮೇನ್ ರೀಸನ್ ಏನು ಅಂತ ಕೇಳಿದರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಪ್ರಾಬ್ಲಮ್ಸ್. ಅದು ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳ ಕೊರತೆ ಇರ್ಬೋದು, ಅಥವಾ ಹೊಟ್ಟೆಯಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳಿರ್ಬೋದು, ಅಥವಾ ಹೊಟ್ಟೆಯಲ್ಲಿ ನಾವು ಸಿಬೋ ಅಂತ ಹೇಳ್ತೀವಿ, ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ, ಅಂದರೆ ನಮ್ಮ ಸಣ್ಣ ಕರಳಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚಿಗೆ ಬೆಳೆಯುವಂಥ ಲೈಕ್ ದಟ್ ಕುಡ್ ಬಿ ಒನ್ ಆಫ್ ದ ರೀಸನ್. ಅಥವಾ ಸಿಫೋ ಅಂತ ಹೇಳ್ತೀವಿ, ಅಂದರೆ ಅದೇ ಜಾಗದಲ್ಲಿ ಫಂಗಲ್ ಓವರ್ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ, ಅಥವಾ ಪ್ಯಾರಸೈಟ್ ಓವರ್ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಇದೆಲ್ಲ ನಮ್ಮ ಹೊಟ್ಟೆಯಲ್ಲಿ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರೋದಂದ್ರೆ ತುಂಬ ಹೈ ಕ್ವಾಂಟಿಟಿ ಆಫ್ ಗ್ಲೂಕೋಸ್. ಸೊ ಈ ಗ್ಲೂಕೋಸನ್ನು ಯಾವಾಗ ನೀವು ಕಟ್ ಡೌನ್ ಮಾಡ್ತೀರಾ ಅಂದರೆ ನಮ್ಮ ಆಹಾರದಲ್ಲಿ ಇರುವಂಥ ಹೈ ಕ್ಯಾಲರಿಯನ್ನು, ನಾವು 2000 ಕ್ಯಾಲರಿ ಅಂತ ಹೇಳಿದ್ರು, ನಾವು ಕನ್ಸ್ಯೂಮ್ ಮಾಡೋದು ನಾವು ಓವರಾಲ್ ನೋಡಿದರೆ ಆಲ್ಮೋಸ್ಟ್ ಲೈಕ್ ಅರೌಂಡ್ ಮೋರ್ ದ್ಯಾನ್ 3000 ಕ್ಯಾಲರೀಸ್ ನಾವು ಕನ್ಸ್ಯೂಮ್ ಮಾಡ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಅಷ್ಟೊಂದು ಗ್ಲೂಕೋಸ್ನ ಪ್ರೆಸೆನ್ಸ್ ಇದ್ದಾಗ ಈ ಥರ ಕೆಟ್ಟ ಬ್ಯಾಕ್ಟೀರಿಯಾಗಳಿರ್ಬೋದು, ಕೆಟ್ಟ ಫಂಗೈ ಇರ್ಬೋದು, ಕೆಟ್ಟ ಪ್ಯಾರಸೈಟ್ಸ್ ಇರ್ಬೋದು, ಇದೆಲ್ಲ ಗ್ರೋತ್ಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಅದರ ಕಾಯಿಲೆಗಳು ಅಂದರೆ ಹೊಟ್ಟೆಯಲ್ಲೇ ಸಮಸ್ಯೆ ಇದೆ, ಬಟ್ ಅದರದ್ದು ಮ್ಯಾನಿಫೆಸ್ಟೇಷನ್ ಅಂದರೆ ಆ ಕಾಯಿಲೆ ಏನಿದೆಯಲ್ಲ ಅದು ಹೊಟ್ಟೆಯಲ್ಲೇ ಆಗಬೇಕು ಅಂತಿಲ್ಲ, ಅದು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗ್ಬೋದು. ಅದು ನಿಮಗೆ ರೊಮಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು, ಆಟೋ ಇಮ್ಯೂನ್ ಡಿಸೀಸಸ್, ಅಂದರೆ ರೊಮಟಾಯ್ಡ್ ಆರ್ಥ್ರೈಟಿಸ್ ಇಸ್ ಆಲ್ಸೋ ಒನ್ ಆಫ್ ದ ಆಟೋ ಇಮ್ಯೂನ್ ಡಿಸೀಸ್, ಅಂದರೆ ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು. ಈಗ ನೋಡಿ ರೀಸೆಂಟ್ ಡೇಸಲ್ಲಿ ಪ್ರೋಬಯೋಟಿಕ್ಸು ಮತ್ತು ಲೈಕ್ ಪ್ರೀಬಯೋಟಿಕ್ಸ್ ಎಲ್ಲ ಇಷ್ಟೊಂದು ಬ್ಲೂಮ್ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು? ಯಾಕೆಂದರೆ ಈಗಿರುವಂಥ ಸಂಶೋಧನೆಗಳು ಎಲ್ಲ ಲೀಡ್ ಆಗೋದು ಎಲ್ಲಿಗೆ? ನಮ್ಮ ಹೊಟ್ಟೆಯಲ್ಲಿರೋ ಸಮಸ್ಯೆಯಿಂದಾನೇ ಭಾಳಷ್ಟು ಕಾಯಿಲೆಗಳು ಡೆವಲಪ್ ಆಗ್ತಾ ಇದೆ ಅಂತ ಈಗ ಗೊತ್ತಾಗಿದೆ. ಈಗ ಒಂದು ಮೈಗ್ರೇನ್ ಪ್ರಾಬ್ಲಮ್ ಇರ್ಬೋದು, ಈಗಾಗಲೇ ನಾವೊಂದು ವಿಡಿಯೋ ಮಾಡಿದ್ದೇನೆ ಮೈಗ್ರೇನ್ ಬಗ್ಗೆ. ಸೊ ಅದಕ್ಕಿರೋ ಮೇನ್ ರೀಸನ್ ಎಲ್ಲಿ ಅಂತ ಕೇಳಿದ್ರೆ ದಟ್ ಈಸ್ ಆಲ್ಸೋ ಇನ್ ದ ಹೊಟ್ಟೆ. ಆ್ಯಂಡ್ ಈಗ ಡ್ಯಾಂಡ್ರಫ್ ಇರ್ಬೋದು, ಡ್ಯಾಂಡ್ರಫ್ ಫಂಗಲ್ ಅಂದರೆ ಅಲ್ಲಿರುವಂಥ ಒಂದು ಫಂಗಲ್ ಗ್ರೋತ್ ಏನಿದಿಲ್ಲ ಅದಕ್ಕೂ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲೇ ಇದೆ. ಸೊ ಅದೇ ಥರ ಭಾಳಷ್ಟು ಕಾಯಿಲೆಗಳು, ನಮಗೆ ವೀಕ್ನೆಸ್ ಅನಿಸೋದು ಕೆಲವರಿಗೆ, ನಮಗೆ IBS ಪ್ರಾಬ್ಲಮ್ ಇರ್ಬೋದು, ಸೋರಿಯಾಸಿಸ್ ಪ್ರಾಬ್ಲಮ್ ಇರ್ಬೋದು, ಆ್ಯಂಡ್ ಈವನ್ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಇರ್ಬೋದು. ಸೊ ಈ ಥರ ಭಾಳಷ್ಟು ಕಾಯಿಲೆಗಳೇನಿದೆ ಇದಕ್ಕೆ ಮುಖ್ಯ ಕಾರಣ ಇರೋದು ನಮ್ಮ ಹೊಟ್ಟೆಯಲ್ಲಿ. ಸೊ ನಾವು ಏನು ಮಾಡಬೇಕು, ಹೊಟ್ಟೆ ಸರಿಯಾಗಬೇಕು ಅಂದರೆ ಫಸ್ಟ್ ಮಾಡಬೇಕಾಗಿದ್ದು ನಾವು ತಗೊಳ್ಳುವಂಥ ಗ್ಲೂಕೋಸ್ನ ಕ್ವಾಂಟಿಟಿ ಏನಿದೆ ಅದನ್ನು ತುಂಬ ಕಟ್ ಡೌನ್ ಮಾಡಬೇಕು. ಅದಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ರೆಮಿಡಿ. ನಾನೀಗ ಹೇಳಿದಂಗೆ ಏನು ಮಾಡಬೇಕು, ಅರೌಂಡ್ 16 hours ಕಂಪ್ಲೀಟ್ ಆಬ್ಸ್ಟಿನೆನ್ಸ್ ಫ್ರಮ್ ಫುಡ್, ಅಂದರೆ ಏನೂ ಕ್ಯಾಲರಿ ತಗೋಬಾರ್ದು. ಆ್ಯಂಡ್ ಅದಕ್ಕೆ ಸಿಂಪಲಾಗಿ ಹೇಗೆ ಮಾಡೋದು ಅಂತಲೂ ಕೂಡ ನಾನೀಗ ನಿಮಗೆ ಹೇಳಿದ್ದೇನೆ. ಅಂದರೆ ರಾತ್ರಿ ಒಂದು 6:30ಗೆ ನಾವು ಫುಡ್ ತೊಗೊಂಡ್ರೆ ನೆಕ್ಸ್ಟ್ 10:30 ತನಕ ಏನೂ ತಗೋಬಾರ್ದು. ಅದಾದಮೇಲೆ ನಾವು ಲೈಟಾಗಿರುವಂಥ ಬ್ರೇಕ್ಫಾಸ್ಟ್ ತಗೋಬೋದು. ಆ್ಯಂಡ್ ಇದಷ್ಟೇ ಮಾಡಿದ್ರೆ ಸಾಕಾಗಲ್ಲ, ನಾವು ಇಷ್ಟು ಲಾಂಗ್ ಡ್ಯೂರೇಷನ್ ನಾವು ಫಾಸ್ಟಿಂಗ್ ಮಾಡಿಕೊಂಡು ಅದಾದಮೇಲೆ ನಮ್ಮ ಎಲ್ಲ ಜಂಕ್ ಫುಡ್ಗಳು, ಚಿಪ್ಸ್ ಇರ್ಬೋದು, ಲೈಕ್ ಪಿಜ್ಜಾಸ್ ಇರ್ಬೋದು, ಅಥವಾ ಸಮೋಸ, ಇಂಥ ಐಟಮ್ಸ್ ತಗೊಳ್ಳೋದ್ರಿಂದ ಏನೂ ಬೆನಿಫಿಟ್ ಇಲ್ಲ. ನಾವೇನು ಮಾಡಬೇಕು, ಅದಾದಮೇಲೆ ಕೂಡ ತಗೊಳ್ಳುವಂಥ ಆಹಾರಗಳೇನಿದೆ ಅದು ಅಷ್ಟೊಂದು ಹೆಲ್ತಿಯಾಗಿರಬೇಕು. ಅಂದರೆ ಒಳ್ಳೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ನೀವು ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಆ್ಯಂಡ್ ಲೈಕ್ ಇವರಾದರೆ ಲೈಕ್ ನಾನ್ ವೆಜಿಟೇರಿಯನ್ಸ್ ಆದರೆ ಮೊಟ್ಟೆ, ಒಳ್ಳೆ ಪ್ರೋಟೀನ್, ಗುಡ್ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಬೋದು. ಮೊಟ್ಟೆ ಇರ್ಬೋದು, ಅಥವಾ ಚಿಕನ್ ಇರ್ಬೋದು, ಅಥವಾ ಫಿಶ್ ಇರ್ಬೋದು, ಇದೆಲ್ಲ ಇನ್ಕ್ಲೂಡ್ ಮಾಡ್ಬೋದು. ಆ್ಯಂಡ್ ವೆಜಿಟೇರಿಯನ್ಸಲ್ಲಿ ನಾನು ಹೇಳಿದಂಗೆ ಹೈ ಪ್ರೋಟೀನ್ ಅಥವಾ ಫ್ಯಾಟ್ ಇರುವಂಥ ಚೀಸ್ ಇರ್ಬೋದು, ಬಟರ್ ಇರ್ಬೋದು, ತುಪ್ಪ ಇರ್ಬೋದು. ಸೊ ಈ ಥರ ಐಟಮ್ಸನ್ನು ನಾವು ಇನ್ಕ್ಲೂಡ್ ಮಾಡಿದರೆ ಏನಾಗುತ್ತೆ, ನಮ್ಮ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ. ನಾನು ಫಸ್ಟೇ ಹೇಳಿದ್ದೇನೆ, ಒಬೇಸಿಟಿ ಇಸ್ ದ ಮೇನ್ ಕಾಸ್ ಫಾರ್ ಆಲ್ ದ ಡಿಸೀಸಸ್. ಸೊ ಒಬೇಸಿಟಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಇದು ನೀವು ಮಾಡಿ ನೋಡಿ, ನಿಮ್ಗೆ ಅದರದ್ದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಮ್ಮ ಎನರ್ಜಿ ಲೆವೆಲ್ ಏನಿದೆಯಲ್ಲ ಅದು ಎಷ್ಟೊಂದು ಇಂಪ್ರೂವ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಲೈಕ್ ಮೆಮೊರಿ ಪವರ್, ತುಂಬ ಜನ ಹೇಳ್ತಾರೆ ನನಗೆ ತುಂಬ ಏನೂ ನೆನಪಿರಲ್ಲ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಇರೋದು ನಮ್ಮ ಹೊಟ್ಟೆಯಲ್ಲಿ. ನಾವು ಗಟ್ ಫೀಲಿಂಗ್ ಅಂತ ಹೇಳ್ತೀವಿ, ಹೊಟ್ಟೆ ಇಸ್ ಅ ಸೆಕೆಂಡ್ ಬ್ರೈನ್. ಸೊ ಹೊಟ್ಟೆ ಸರಿಯಾದರೆ ಏನಾಗುತ್ತೆ, ನಮ್ಮ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಸರಿಯಾಗುತ್ತೆ. ಸೊ ನಮಗೆಲ್ಲ ಗೊತ್ತು ಉಪವಾಸ ಮಾಡೋದು ಅಷ್ಟೊಂದು ಈಸಿ ಅಲ್ಲ, ಯಾಕೆಂದರೆ ಎಲ್ಲರೂ ಫುಡ್ ತಿಂತಾ ಇರುವಾಗ ನಮಗೇನಾಗುತ್ತೆ, ತುಂಬ ಟೆಂಪ್ಟ್ ಆಗುತ್ತೆ. ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ, ನಮ್ಮ ಹಂಗರ್ ಹಾರ್ಮೋನ್ಸ್ ಏನಿದೆ ಅದಕ್ಕೆ ಗ್ರೆಲಿನ್ ಅಂತ ಹೇಳ್ತೀವಿ. ಸೊ ಅದರ ಆ್ಯಕ್ಟಿವಿಟಿ ಇನಿಷಿಯಲಿ ಅಷ್ಟೇ ಇರುತ್ತೆ, ಆ ಫಸ್ಟಲ್ಲಿ ಇರುವಂಥ ಒಂದು ಫ್ಯೂ ಅವರ್ಸ್, 1 or 2 hours ಅಷ್ಟೇ ಇರುತ್ತೆ. ಅದಾದಮೇಲೆ ನಮಗೆ ಹಸಿವು ಮರ್ತೋಗ್ಬಿಡುತ್ತೆ. ಸೊ ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ. ಸೊ ಹಾಗಾಗಿ ಆ ಸ್ಟಾರ್ಟಿಂಗಲ್ಲಿ ಇರುವಂಥ ಆ ಟೆಂಪ್ಟೇಷನ್ ಏನಿದೆ, ಆ ಅರ್ಜ್ ಏನಿದೆ ಒಂದು ಆಹಾರ ತಗೊಳ್ಳಿಕ್ಕೆ, ಅದನ್ನು ನಾವು ಏನು ಮಾಡಬೇಕು, ಹೇಗಾದರೂ ಕಂಟ್ರೋಲ್ ಮಾಡಬೇಕು. ಸೊ ಆವಾಗ ನಮ್ಗೆ ಈಸಿಯಾಗಿ ಫಾಸ್ಟಿಂಗ್ ಮಾಡಲಿಕ್ಕಾಗತ್ತೆ. ಆ್ಯಂಡ್ ಫಾಸ್ಟಿಂಗ್ ಮಾಡುವಾಗ ತುಂಬ ಜನರಿಗೆ ಇರುವಂಥ ತಪ್ಪು ಕಲ್ಪನೆ ಏನಿದೆ, ತುಂಬ ಸುಸ್ತಾಗುತ್ತೆ, ಅನ್ನ ತಿನ್ನಲಿಲ್ಲ ಅಂದರೆ ಸತ್ತೇ ಹೋಗ್ತೀವಿ ಅಂತ ಹೇಳೋರು ಇದ್ದಾರೆ. ಸೊ ಅದು ತುಂಬ ತಪ್ಪು ಆ್ಯಕ್ಚುಲಿ. ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗಿರುವಂಥ ಆಹಾರ ಇರುತ್ತೆ. ನೀವೇ ವಿಚಾರ ಮಾಡಿ, ಮನುಷ್ಯನ ಬಿಟ್ಟು ಯಾವ ಪ್ರಾಣಿಗೂ ಕೂಡ ಟೈಮ್ ಟು ಟೈಮ್ ಫುಡ್ ಸಿಗಲ್ಲ. ಸೊ ಬಾಡಿ ಏನು ಮಾಡುತ್ತೆ, ಏನೇ ಆಹಾರ ತಗೊಂಡ್ರೂ ಕೂಡ ಅದರಲ್ಲಿ ಇರುವಂಥ ಎನರ್ಜಿನ ಕಂಪ್ಲೀಟಾಗಿ ಕನ್ಸ್ಯೂಮ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಬಾಡಿ ಯಾವುದರನ್ನೂ ವೇಸ್ಟ್ ಮಾಡಲ್ಲ, ಎಲ್ಲದರನ್ನ ಸ್ಟೋರ್ ಮಾಡ್ತಾ ಇರ್ತದೆ. ಯಾಕೆಂದರೆ ಬಾಡಿಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ನಮಗೆ ಫುಡ್ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಬಾಡಿ ಏನು ಮಾಡುತ್ತೆ, ಎಲ್ಲದರನ್ನೂ ಸ್ಟೋರ್ ಮಾಡುತ್ತೆ. ಬಟ್ ಮನುಷ್ಯ ಏನು ಮಾಡ್ತಾನೆ, ಪ್ರತಿ 2 ತಾಸಿಗೂ ತಿಂತಾ ಇರ್ತೀವಿ. ಸೊ ಹಾಗಾಗಿ ಈ ಸ್ಟೋರೇಜ್ ಹೆಚ್ಚಾಗೋದ್ರಿಂದಾನೇ ನಮಗೆ ಭಾಳಷ್ಟು ಕಾಯಿಲೆಗಳು ಬರುತ್ತೆ. ನೀವು ನೋಡಿ, ಈಗ ನಾವು ಮನುಷ್ಯರು ಪ್ಲಸ್ ನಾವು ಸಾಕುವಂಥ ಹಸು ಇರ್ಬೋದು, ಅಥವಾ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಇದಕ್ಕಷ್ಟೇ ನಾವು ಟೈಮ್ ಟು ಟೈಮ್ ಫುಡ್ ಕೊಡ್ತೀವಿ. ಬಿಟ್ಟರೆ ಕಾಡಲ್ಲಿರುವ ಯಾವ ಪ್ರಾಣಿಗೂ ಕೂಡ ಟೈಮ್ ಟು ಟೈಮ್ ಫುಡ್ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಈಗ ಒಂದು ಹುಲಿ ಯಾವುದಕ್ಕೆ ಏನೋ ಒಂದು ಆಹಾರ ಸಿಕ್ತು, ಏನೋ ಒಂದು ಬೇಟೆ ಮಾಡಿ ಲೈಕ್ ಹಂಟ್ ಮಾಡಿ ಏನಾದರೂ ಒಂದು
ಪ್ರೇ ಸಿಕ್ತು, ಅದಾದಮೇಲೆ ಮೇ ಬಿ ನೆಕ್ಸ್ಟ್ ಕಪಲ್ ಆಫ್ ಡೇಸ್ 3 days 4 days ಅದಕ್ಕೆ ಏನೂ ಸಿಗಲ್ಲ. ಸೊ ಬಾಡಿ ಏನು ಮಾಡುತ್ತೆ, ಆವಾಗ ನಮ್ಮ ಬಾಡಿಯಲ್ಲಿರುವಂಥ ಸ್ಟೋರ್ ಆಗಿರುವಂಥ ಆಹಾರನ ಯೂಸ್ ಮಾಡಿ ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಬಟ್ ನಮಗೆ ಆ ಥರ ಒಂದು ಚಾನ್ಸ್, ನಾವು ನಮ್ಮ ರಿಸರ್ವ್ ಏನಿದೆ ಆ ರಿಸರ್ವ್ ಯಾವಾಗಲೂ ಹೆಚ್ಚಾಗ್ತಾ ಹೋಗ್ತದೆ ಬಿಟ್ಟರೆ ಅದನ್ನು ಯೂಟಿಲೈಸ್ ಮಾಡುವಂಥ ಒಂದು ಚಾನ್ಸ್, ಒಂದು ಅವಕಾಶ ನಮ್ಮ ಬಾಡಿಗೆ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ಫ್ಯಾಟಿ ಲಿವರ್ ಬರ್ತಾ ಇದೆ, ಭಾಳಷ್ಟು ಕಾಯಿಲೆಗಳು ಬರ್ತಾ ಇದೆ. ಸೊ ಈ ಥರ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡುವಾಗ ಏನಾಗುತ್ತೆ, ಆ ಇನ್ಸ್ಟೆಂಟ್ ಆಗಿ ನಮಗೆ ಎನರ್ಜಿ ಸಪ್ಲೈ ಇರಲ್ಲ. ಸೊ ಹಾಗಾಗಿ ಬಾಡಿ ಏನು ಮಾಡುತ್ತೆ, ಲೈಕ್ ನಮ್ಮ ಲಿವರ್ಲಿ ಇರುವಂಥ ಗ್ಲೈಕೋಜನ್ ಏನಿದೆ ಅದನ್ನು ಯೂಟಿಲೈಸ್ ಮಾಡಿ ಕ್ಯಾಲರಿ ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಸ್ಕಿನ್ ಕೆಳಗೆ ಇರುವಂಥ ಆಡಿಪೋಸ್ ಟಿಶ್ಯೂಸಲ್ಲಿ ಇರುವಂಥ ಫ್ಯಾಟ್ ಏನಿದೆ ಅದನ್ನು ಯೂಟಿಲೈಸ್ ಮಾಡಿ ಕ್ಯಾಲರಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ರಿಸರ್ವ್ ಕಮ್ಮಿ ಆಗುವಾಗ ನಮ್ಮ ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ. ನಮಗೆಲ್ಲ ಗೊತ್ತಿದೆ, ಒಬೇಸಿಟಿ ಹ್ಯಾಸ್ ಬಿಕಮ್ ದ ಮೇಜರ್ ಇಶ್ಯೂ. ಯಾರಿಗೂ ಕೂಡ ಒಂದು 25ರ ಕೆಳಗೆ ಬಾಡಿ ಮಾಸ್ ಇಂಡೆಕ್ಸ್ ಇಲ್ಲ ಈಗ. ಸೊ ಹಾಗಾಗಿ ನಾವೇನು ಮಾಡಬೇಕು, ಈ ಥರ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ವಾರಕ್ಕೆ ಒಂದು ದಿವಸ ನೀವು ಮಾಡಲೇಬೇಕು. ವಾರಕ್ಕೆ ಒಂದು ದಿವಸ ಅಲ್ಲ, ಈವನ್ ದಿವಸ ಬೇಕಾದ್ರೂ ಮಾಡಲಿಕ್ಕಾಗುತ್ತೆ. ಯಾಕಂದರೆ ರಾತ್ರಿ ಬೇಗ ಊಟ ಮಾಡಿ ನೆಕ್ಸ್ಟ್ ಡೇ ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ ತಗೊಳ್ಳೋದ್ರಿಂದ ಏನಾಗುತ್ತೆ, ಆ ಗ್ಯಾಪ್ ಏನಿದೆ ಸೊ ಅದರಿಂದ ಭಾಳಷ್ಟು ಬೆನಿಫಿಟ್ಸ್ ನಮಗೆ ಸಿಗ್ತಾ ಇದೆ. ಯು ನಾಟ್ ಮಿಸ್ಸಿಂಗ್ ಎನಿಥಿಂಗ್ ಅಲ್ವಾ. ಈಗ ನೋಡಿ, ನೀವು ತಿಂಡಿ ಮಾಡ್ತೀರಿ, ಸ್ವಲ್ಪ ಲೇಟಾಗಿ ಮಾಡ್ತೀರಿ, ಮಧ್ಯಾಹ್ನ ಊಟ ಮಾಡ್ತೀರಿ, ಆ್ಯಂಡ್ ಈವ್ನಿಂಗ್ ಕೂಡ ಫುಡ್ಡನ್ನು ಏನು ಮಾಡ್ತೀವಿ, ಡಿನ್ನರ್ನ ಸ್ವಲ್ಪ ಬೇಗ ಮಾಡ್ತೀವಿ. ಸೊ ಎಷ್ಟೊಂದು ಸಿಂಪಲ್ ಇದೆ ನೋಡಿ ಇದು ಮಾಡಲಿಕ್ಕೆ. ಸೊ ಇದು ವಾರಕ್ಕೆ ಅಟ್ಲೀಸ್ಟ್ ಒಂದು 6 days ಅಥವಾ ಒಂದು 5 days ಮಾಡಿ ನೆಕ್ಸ್ಟ್ ಒಂದು 2 days ಇದನ್ನು ಎಕ್ಸ್ಟೆಂಡ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಈ ಆಟೋಫೇಜಿ ಅಂತ ನಾವು ಏನು ಹೇಳಿದೆನಲ್ಲ ಅದರ ಬೆನಿಫಿಟ್ ಇನ್ನೂ ಹೆಚ್ಚಿಗೆ ಸಿಗುತ್ತೆ. ಸೊ ಅರೌಂಡ್ 24 hours, ಈಗ ಲೈಕ್ ಒಂದು ಫುಲ್ ಡೇ ಉಪವಾಸ ಮಾಡೋರಿದ್ದಾರೆ, ಮಂಡೇ ಉಪವಾಸ ಮಾಡೋರಿದ್ದಾರೆ. ಬರೀ ವಾಟರ್ ಫಾಸ್ಟಿಂಗ್ ಮಾಡಿದರೆ ಅದು ಜಸ್ಟ್ ಒಂದು 24 hours ಅಲ್ಲ ನಾವು ಉಪವಾಸ ಮಾಡ್ತಾ ಇರೋದು ಅರೌಂಡ್ 36 hours. ಸೊ ಆ ಆಟೋಫೇಜಿ ಏನಿದೆ ಅದರದ್ದು ಮ್ಯಾಕ್ಸಿಮಮ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಕ್ಯಾನ್ಸರ್ದು ಒಕ್ಕರೆನ್ಸ್, ಕ್ಯಾನ್ಸರ್ದು ಇನ್ಸಿಡೆನ್ಸ್ ಚಾನ್ಸಸ್ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ನಮ್ಮ ಹೆಲ್ತ್ ಬೆನಿಫಿಟ್ಗಳು ಭಾಳ ಆಗುತ್ತೆ. ಯಾಕಂದರೆ ಇವತ್ತು ರಾತ್ರಿ ನಾವು ಊಟ ಮಾಡಿದ ಮೇಲೆ ನೆಕ್ಸ್ಟ್ ಡೇ ಫುಲ್ ಉಪವಾಸ, ಆ್ಯಂಡ್ ದ ನೆಕ್ಸ್ಟ್ ಡೇ ವಿ ಹ್ಯಾವ್ ಟೇಕ್ ಫುಡ್. ಅಂದರೆ ಇವತ್ತು ರಾತ್ರಿ ಒಂದು 7 o'clock ಫುಡ್ ತೊಗೊಂಡಿದ್ದಾದರೆ ನೆಕ್ಸ್ಟ್ 7 o'clock ತನಕ ಎಷ್ಟಾಯಿತು, 12 hours ಆಯಿತು. ಆ್ಯಂಡ್ ನೆಕ್ಸ್ಟ್ 7 o'clock ತನಕ ಪ್ಲಸ್ 24 36 hours ನಾವು ಕಂಪ್ಲೀಟಾಗಿ ಫುಡ್ ಇಲ್ಲದೆ ಇರ್ತೀವಿ, ಒಂದು ಲೈಕ್ ಮಂಡೇ ಫಾಸ್ಟಿಂಗ್ ಈ ಥರ ಎಲ್ಲ ಫಾಸ್ಟಿಂಗ್ ಮಾಡುವಾಗ. ಸೊ ಅದು ಮಾಡೋದರಿಂದ ಜಸ್ಟ್ ನಾವು ಲೈಕ್ ಒಂದು ಸೋಷಿಯಲ್ ಕಾಸಿಗೆ ಮೇ ಬಿ ಲೈಕ್ ರಿಲೀಜಿಯಸ್ ಆಗಿ ಅದು ಮಾಡಿದರೂ ಕೂಡ ಅದರದ್ದು ಹೆಲ್ತ್ ಬೆನಿಫಿಟ್ ಏನಿದೆ ಅದು ನಮಗೆ ಹೆಚ್ಚಿಗೆ ಸಿಗುತ್ತೆ. ಸೊ ನಮ್ಮ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ, ನಮ್ಮ ಇಮ್ಯುನಿಟಿ ತುಂಬ ಹೆಚ್ಚಾಗುತ್ತೆ. ಈವನ್ ನಾವು ಗ್ರೋತ್ ಫ್ಯಾಕ್ಟರ್ ಏನಿದೆಯಲ್ಲ, ನಮ್ಮ ಮಸಿಲ್ಸಿಗೆಲ್ಲ ಬೇಕಾಗಿರುವಂಥ ಗ್ರೋತ್ ಫ್ಯಾಕ್ಟರ್ ನಮ್ಮ ಬಾಡಿಯಲ್ಲಿ ಕೂಡ ಯಾವಾಗ ಗ್ಲೂಕೋಸ್ ಅಂಶ ರಕ್ತದಲ್ಲಿ ಕಡಿಮೆ ಇದೆಯೋ ಆವಾಗ ಅಷ್ಟೇ ನಮಗೆ ಅದು ಹೆಚ್ಚಿಗೆ ಗ್ರೋತ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋದು ಕೂಡ ಆ ಟೈಮಲ್ಲಿ ಆಗುತ್ತೆ. ಸೊ ಒಳ್ಳೆ ಬೆಳವಣಿಗೆಗೆ ಕೂಡ ಈ ಫಾಸ್ಟಿಂಗ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ಒಳ್ಳೆ ಮಸಿಲ್ ಡೆವಲಪ್ಮೆಂಟಿಗೆ, ಲೀನ್ ಮಸಿಲ್ ಡೆವಲಪ್ಮೆಂಟಿಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಈಸ್ ರಿಯಲಿ ಗುಡ್. ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗಲಿಕ್ಕೆ, ನಮ್ಮ ರಕ್ತದಲ್ಲಿ ಇರುವಂಥ ಲೈಕ್ ಫೈಟರ್ ಸೆಲ್ಸ್ ಏನಿದೆ ಅದರ ಕಂಟೆಂಟನ್ನು ಇಂಪ್ರೂವ್ ಮಾಡಲಿಕ್ಕೆ ಫಾಸ್ಟಿಂಗ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ನಿಮಗೆ ಗೊತ್ತಿದೆ, ವೆಯ್ಟ್ ಕಡಿಮೆ ಆದರೆ 90% ಆಫ್ ದ ಕಾಯಿಲೆಗಳೇನಿದೆ ಅದು ಕಂಪ್ಲೀಟ್ಲಿ ಕ್ಯೂರ್ ಮಾಡಲಿಕ್ಕಾಗುತ್ತೆ. ಸೊ ನೀವೆಲ್ಲರೂ ಈ ಸಿಂಪಲ್ ಆಗಿರುವಂಥ ಟ್ರಿಕ್ಕನ್ನು ಫಾಲೋ ಮಾಡಿ, ಅಂದರೆ ಪ್ರತಿ ದಿವಸ ಅಟ್ಲೀಸ್ಟ್ ಒಂದು 12 to 16 hours ಕಂಪ್ಲೀಟಾಗಿ ಫುಡ್ಡನ್ನು ಅವಾಯ್ಡ್ ಮಾಡಿ, ನಿಮ್ಮೆಲ್ಲ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.